ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಈ ದಿನ ನಾನು ನಿಮಗೆ ಒಂದು ಆನಿಯನ್ ಪಕೋಡನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ತಡ ಮಾಡ್ದೇನೆ ಈ ರೆಸಿಪಿನ ನೋಡ್ಕೊಂಡು ಬರೋಣ. ನಾನಿಲ್ಲಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೂ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು ಮತ್ತು ಹಚ್ಚ ಖಾರದ ಪುಡಿ ಕೂಡ ಬೇಕಾಗುತ್ತೆ. ಹಾಗೆ ಧನಿಯಾ, ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಒಂದು 3 ಹಸಿಮೆಣಸಿಕಾಯಿನ ನಾನು ತಗೊಂಡಿದ್ದೀನಿ, ಹಾಗೂ ಎಣ್ಣೆ ಬೇಕಾಗುತ್ತೆ. ಮೊದಲಿಗೆ ನಾನು ಹಸಿಮೆಣಸಿಕಾಯಿ ಹಾಗೂ ಕರಿಬೇವು ಸೊಪ್ಪನ್ನು ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ. 1 ಟೇಬಲ್ ಸ್ಪೂನ್ ಧನಿಯಾನ ನಾನು ಈ ರೀತಿ ಕುಟ್ಕೊಳ್ತೀನಿ. ಸ್ವಲ್ಪ ಕುಟ್ಬಿಟ್ರೆ ಆಗುತ್ತೆ ಅದು. ಇವಾಗ ಒಂದು ಬೌಲಲ್ಲಿ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಈ ರೀತಿ ನಾವು ಈರುಳ್ಳಿನೆಲ್ಲ ಬಿಡಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಈರುಳ್ಳಿ ಎಲ್ಲ ನಾವು ರೆಡಿ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅಕ್ಕಿ ಹಿಟ್ಟನ್ನು ಕೂಡ ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಹಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿಮೆಣಸಿಕಾಯಿನೂ ಕೂಡ ಇದ್ರ ಜೊತೆಗೆ ನಾನು ಸೇರಿಸ್ಕೊಂಡೆ. ಇವಾಗ ಧನಿಯಾ ಕಾಳನ್ನ ನೋಡಿ ಈ ರೀತಿ ಕುಟ್ಕೊಂಡಿದ್ದೀನಲ್ವಾ, ಇದನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲನೂ ಸೇರಿಸಿ ನೀಟಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕು. ಇದಕ್ಕೆ ನಾವು ನೀರನ್ನು ಹಾಕಬಾರ್ದು, ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಈರುಳ್ಳಿ ನೀರಿರೋದ್ರಿಂದ ನೀರಿನ ಅಂಶ ಇರುತ್ತಲ್ವ, ಅದಕ್ಕೋಸ್ಕರ ನಾವು ಹಾಗೇ ಚೆನ್ನಾಗಿ ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ನೀರು ಬೇಕಾಗುತ್ತೆ, ನೋಡ್ಕೊಂಡು ನಾವು ಹಾಕ್ಕೊಳ್ಬೇಕು. ನೋಡಿ, ನಾನು 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಪಕೋಡ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಈ ರೀತಿ ಬರಬೇಕು ಅದ. ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆಗಿದೆ. ನೋಡಿ, ಈ ರೀತಿ ಪಕೋಡನ ಬಿಡ್ತಾ ಇದ್ದೀನಿ. ಇವಾಗ ಎಣ್ಣೆಗೆ ಈ ರೀತಿ ಹಾಕ್ಕೊಂಡು ಒಂದು 2 ನಿಮಿಷವರೆಗೂ ಹಾಗೆ ಬಿಟ್ಬಿಡಬೇಕು ನಾವು. ಸಂಜೆ ಟೈಮಲ್ಲೇ ನೀವು ಕೂಡ ಇದನ್ನು ಒಂದು ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಪಕೋಡ ಈಗ ರೆಡಿ ಆಗಿದೆ. ಒಂದು 2-3 ನಿಮಿಷಕ್ಕೆ ಇದು ರೆಡಿ ಆಗಿಬಿಡುತ್ತೆ. ಇವಾಗ ಇದನ್ನೆಲ್ಲ ತೆಗಿತಾ ಇದ್ದೀನಿ. ಸಖತ್ ಟೇಸ್ಟಿ ಆಗಿರುವ ಆನಿಯನ್ ಪಕೋಡ ರೆಡಿಯಾಗುತ್ತೆ. ಸಂಜೆ ಟೈಮು ಒಳ್ಳೆ ಟೀ ಜೊತೆ ಇದನ್ನು ಸವಿಯೋದ್ರಿಂದ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನೀವು ಕೂಡ ಇದನ್ನು ಮರಿದೇನೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಟೇಕ್ ಕೇರ್, ಬಾಯ್.